ನೋಡಿ ಹೀಗೆ ಎಲ್ಲರೂ ಪೋಣಿಸ್ಲಿಕ್ಕೆ ಓದ್ಕೊತಾರೆ. ಇನ್ನೂ ಎಷ್ಟು ಓದೈತೆ ಅಲ್ಲಿ ಒಂದು ಚೀಲ ಓದೈತಿ. ಫುಲ್ ಎಲ್ಲರೂ ದಂದಾರಿ ರಸನ ಕೊಟ್ಟಾರ. ಎಲ್ಲರೂ ಕೊಡ್ಲಿಕ್ಕತ್ತಾರ ನೋಡ್ರಿ. ಈಗ ರೀ ನೋಡ್ರಿ ಅಲ್ಲಿ ಹುಡುಗರು ಸತ್ಯಕ್ಕಾಗ ಅಲ್ಲಿ ನೋಡ್ರಿ ಕೊಡ್ಲಿಕ್ಕತ್ತಾರ ಎಲ್ಲರಿಗೂ ರಸನ. ವಾಟ್ ಆರ್ ಯು ಡೂಯಿಂಗ್? ವಾವ್, ಪಾಲಕ್ ಬಜಿ ಮಾಡತಾಳ್ರಿ. ಪಾಲಕ್ ಬಜಿ. ಹಾಂ, ಇದು ಸಂಜೆ ಮೋಶಿ ತಂದಿದ್ದ ಅನ್ಸುತ್ತೆ. ಹಾಕ್ರಿ. ಏನಿದು ಕಡ್ಲೆ ಹಿಟ್ಟನೆ? ಹಾಂ, ಇದು ನೋಡ್ರಿ ಎಷ್ಟು ಸಾಫ್ಟ್ ಐತಿ. ಇದು ಸೋಡಾ ಇದು ಬಜಿ ಹಿಟ್ಟು. ಇದು ಅವ್ರ ಬಜಿ ಹಿಟ್ಟು ಸಿಗ್ತೈತ್ರಿ ಮಸ್ತ್. ನಮ್ಮ ಕಡೆನೂ ಸಿಗ್ತೈತೆ ಬಜಿ ಹಿಟ್ಟು. ಸಾಕ್ರಿ. ನೋಡ ಉಪ್ಪು ಖಾರ ಅಂಟ್ಕೊತೈತೆ ಮತ್ತೆ ಏನೋ ಹಾಕಬೇಕಂತ ನೋಡ್ಬೇಕು ನಾ. ಏಸ್ ಅಂದಂಗ್ರಿ ನಾವು ಹೋಗಿ ಗಾಡಿ ನೋಡ್ಕೊಂಡ್ ಬಂದೀವಿ. ಅಲ್ಲಿ ಒಂದೇ ಐತಿ, ಚಲೋ ಐತೆ. ನಮ್ಮ ದೋಸ್ತಾಗ ಇಷ್ಟ ಆಗೈತಿ. ಮೋಸ್ಟ್ಲಿ ತೊಗೊಳೋದು ಫೈನಲ್ ಆಗೈತೆ, ಆಲ್ಮೋಸ್ಟ್ ಫೈನಲ್ ಆಗೈತೆ ಒಂದು. ಬಟ್ ನಂದು ಇನ್ನೂ ಫೈನಲ್ ಆಗಿಲ್ರಿ. ಸೊ ಯಾಕಂದ್ರೆ ಅಲ್ಲಿ ಬೇರೆ ಯಾವ ಇರಲಿಲ್ಲ. ಅವ್ರು ಹೇಳ್ಯಾರ ಮತ್ತೆ ನೆಕ್ಸ್ಟ್ ಬರ್ತಾವ್ರೆ ಅವಾಗ ಹೇಳ್ತೀನಿ ಅಂತಂದಾರೆ. ಸೊ ವೇಟ್ ಮಾಡೋಣ್ರಿ. ನಾವೊಂದು ಇಬ್ಬರು ಮಂದಿ ಹೇಳ್ತೀನಿ, ನಮ್ಮ ದೋಸ್ತರಿಗೆ ಹೇಳ್ತೀನಿ. ಸೊ ನೋಡೋಣ ಬತ್ತಪ್ಪ ಅಂತಂದ್ರೆ ಚಲೋ ಐತಿ. ಈಗ ಅವಂತೂ ಸದ್ಯಕ್ಕೆ ಆಲ್ಮೋಸ್ಟ್ ಫೈನಲ್ ಆಗೈತಿ. ಎಲ್ಲ ಡಿಸೈಡ್ ಐತಿ, ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗೈತಿ. ಈಗ ನೋಡ್ಬೇಕು ಯಾವಾಗ ತಗೋತಾನೆ. ಇದಕ್ಕೆ ಏನೇ ಹಾಕ್ಬೇಕನ್ನಿ ನೆನ್ಪಾರ್ತ. ಅಯ್ಯೋ ಛೇ, ನನ್ನ ತಪ್ಪ ಅನ್ಸುತ್ತೆ. ನಮ್ಮ ಮಾತಾಡೋದಿಲ್ಲ. ಅವ್ರು ಜೀರಿಗೆ ಹಾಕೋದು. ಜೀರಿಗೆ ಅಲ್ಲ, ಸೂಪರ್. ಸೋಡಾ ಪುಡಿ ನೋಡ್ರಿ. ನೋಡ ಏನಿಲ್ರಿ, ಸಿಂಪಲ್. ಏನು ಪಾಲಕ್ ಹಾಕಿ, ಉಪ್ಪ ಖಾರ ಹಾಕಿ, ಮೈದಾ ಹಿಟ್ಟು ಹಾಕಿ, ಅಷ್ಟೇ. ಸೋಡಾ ಪುಡಿ ಹಾಕಿ ಅಷ್ಟೇ. ಹ್ಞೂ ರೀ ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ ರೀ. ಹಿಂಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಮನ್ಯಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡತ್ತೀವಳ. ಅಂತ ಮಾಡಿ ಆಯ್ತು ರೀ. ಹೆಂಗೆ ಮಾಡ್ತೀರ ಅಂತ ತಿಂತೇವೆ ರೀ. ನೀವು ಮಾಡ್ದಂಗೆ ತಿನ್ಬೇಕಲ್ಲ ಮತ್ತೆ. ಹಿಂಗೆ ಮಾಡ್ತಾರೆ ನಿಮಗೂ ಗೊತ್ತಿಲ್ಲ ಪಕ್ಕ. ಹಿಂಗೆ ಮಾಡ್ತಾರೆ. ಓಕೆ, ಮಾಡಿ ಬಾಯಾಗ ಹೆಸರು ಒಂದು ಆಗ್ಬಿಟ್ಟವ್ರಿಪ್ಪ. ಮಾತಾಡಕ್ಕೆ ಬರಲ್ಲ ಚಂದಾಗಿ. ತಿನ್ನಕ್ಕೆ ಮಾತ್ರ ಬರ್ತೈತಿ. ನೀ ಯಾಕೆ ಗಾಬರಿ ಆಗತ್ತಿ? ಇಲ್ಲ ತೋರಿಸು. ಅಲ್ಸರ್ಲಿ ಒಳಗೆ ಗುಳ್ಯಾಗ್ಯಾವ. ತೋರಿಸು ಕಾಣಲ್ಲದ ಕತ್ಲಾಗ. ಇಲ್ಲ ನಂಗೆ ಕಾಣ್ತ ಕಾಣುತ್ತೆ. ಸೂಪಿ ನೀ ಕತ್ತಲ್ದಾಗ ನಿಂದ್ರೆ ಮತ್ತೆ ಕತ್ತಲ್ದಾಗ ಕಾಣ. ಅದಕ್ಕೆ ಹೇಳಿದೆ ಮತ್ತೆ ಕತ್ತಲ್ದಾಗ ಕಾಣೋದಿಲ್ಲ ಅಂತ. ಇಲ್ರಿ ಅದ್ರಾಗು ಬಿಸಿ ಆಗಿಲ್ಲಲ್ಲ ಅದಕ್ಕೆ. ಚಂದ ಆದ್ರೆ ಸಾಕ್ರಿ, ಅಷ್ಟು ಸಾಕು. ಅಚ್ಚುಗ ಕೊಟ್ಟು ನೋಡೋದು ಏನು ಹೋಗಂದ್ರೆ ಏನಂದ್ರೆ ಈಗ ಕೊಟ್ಟ. ಓಕೆ, ಡಾಕ್ಟರ್ ಕಡೆ ಹೋಗಿ ಬಂದ್ರಿ. ಎಲ್ಲಿ ಹೋದಕ್ಕೆ ಎಲ್ಲ ಮನೆ ಬಿಟ್ಟು ಬಂದನೆ. ಹೌದಾ? ಓಕೆ, ಬಿಡು ಇಡೀ ಎಲ್ಲ ನಿಮಗೆ ಗೊತ್ತಿಲ್ಲ. ಸಾಕು. ಇಂಜೆಕ್ಷನ್ ಮಾಡಿದ ಯಾಕೆ ಇಂಜೆಕ್ಷನ್ ಮಾಡ್ತಾರ? ಪಾಲಕ್ ಬಜಿ ಹಿಂಗೆ ಮಾಡತ್ತೀವಿ. ಮತ್ತು ಈಗ ನಿಮ್ಮ ಮಕ್ಕ ಹಿಂಗೆ ಬರ್ತೈತೆ ಪಾಲಕ್ ಬಜಿ. ಮಸ್ತ್ ಮಾಡ್ತಾನಲ್ಲ ಪಿಂಟೆ. ಅಲ್ಲಿ ಒಬ್ಬರು ಮಾಡ್ತಾರೆ ಆಶ್ರಮ ಕಡೆ, ಮಸ್ತ್ ಮಾಡ್ತಾರೆ ಪಾಲಕ್ ಬಜಿ. ಆದರೆ ಇದಕ್ಕೆ ಅಜ್ವಾನ್ ಇಲ್ರಿ. ಅಜ್ವಾನ್ ಇದ್ರೆ ಚಲೋ ಆಗ್ತಿತ್ತು. ಟೇಸ್ಟ್ ಮಾಡಿ ಬಿಸಿ ಬಿಸಿ ಐತಿ. ಎಕ್ಸ್ಪ್ರೆಷನ್ ನೋಡ್ರಿ ಪಿಂಟೆ ಅದ. ಪಾಲಕ್ ಫುಲ್ಲು ಅಕ್ಕ ಅಕ್ಕ ನೀ ಸರಿ ಮಾಡಿಲ್ಲ ಅಂದಿಲ್ಲ. ಅವ ಪಾಲಕ್ ಸರಿ ಇಲ್ಲ ಅಂತಂದವ. ಇವ್ರ ಭಾಳ ಭಾಳ ದಿವ್ಸ ಇಡ್ತಾರಲ್ಲ ಪಾಲಕ್. ಬಜಿ ಅಂತೂ ಫೇಲ್ ಆತ್ರಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಸೋಡಾ ಪುಡಿ ಹಾಕಿನ ಅನ್ಸುತ್ತೆ. ನಾನು ಹಾಕಿನಿ, ಇಷ್ಟು ಹಾಕಿನದೇನೋ ಇಷ್ಟು ಹಾಕ್ಬೇಕತ್ತ. ಸ್ವಲ್ಪ ಜಾಸ್ತಿ ಆಗೈತಿ. ನಾನು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ಪಂಜಿನ ಗತ್ತೆ ಬರ್ತೈತೆ ಅಂದ್ಕೊಂಡೆ. ಅದು ಹಂಗಾಗಲಿ ಉಲ್ಟಾ ಹೊಡೆದೈತಿ. ಅಂದ್ರೆ ಹಾಕಿದ್ರು ನೋಡ್ರಿ ನಮ್ಮ ಹನುಮಪ್ಪನ ಗುಡಿ ಒಳಗ. ಎಷ್ಟು ಡವ್ ಮಾಡ್ತಾರೆ. ಡವ್ ಯಾರು ಮಾಡ್ತಾರ? ನೀ ಡವ್ ಮಾಡ್ತಿ. ನೀ ಡವ್ ರಾಜ ಅದು ನೋಡ. ಮತ್ತು ಒಂದ ಕೂತಿಗೆ ಚಿಗನ ಅಂದ್ರೆ ಮಸ್ತ್ ಪಕ್ಕಿ ಅಂದ್ರೆ ಹಾಕ್ಯಾರಿ. ನಾಳೆ ನಮ್ಮ ಹನುಮ ಜಯಂತಿ ನಮ್ಮ ಗುಡಿ ಒಳಗೆ. ಇವ ಇಲ್ಲಿ ಬಿದ್ದಾರಿ ನೆಲಕ್ಕೆ. ಇವ ಬರೇ ನೆಲಕ್ಕೆ ಬೀಳ್ತಾನ. ಏನೇನು ಕೆಲಸ ಮಾಡಂಗಿಲ್ಲ ರೀ. ಆಲಿಸ್ತಾನ ಅಂದ್ರೆ ಆಲಿಸ್ತಾನ, ಕೆಲಸ ಮಾಡಂಗಿಲ್ಲ. ಮಾಡ್ದಾರಿ ಒಂದು ಎಡಿಟ್ ಮಾಡಿಕೊಟ್ಟಾರಿ. ಹಾಗೇನಿಲ್ಲ ರೀ. ಎಡಿಟ್ ಚಲೋ ಮಾಡ್ತಾನೆ ರೀ. ಎಡಿಟಿಂಗ್ ಇವಂಗೆ ಕೊಡ್ತೀನಿ ರೀ ನಾನೀಗ. ಯಾಕಂದ್ರೆ ಅವಂಗೆ ಪೇಮೆಂಟ್ ಕೊಡ್ತೀನಲ್ರಿ ನಾನು. ಸೊ ಹಾಗಾಗಿ ಎಷ್ಟು ಪೇಮೆಂಟ್ ಕೊಟ್ಟಿಲ್ರಿ. ಇಲ್ಲಿಂದ ಒಟ್ಟು ಇಲ್ಲಿ ಮಟ್ಟ ಮಾಡ್ರು ಎಡಿಟಿಂಗ್ ಪೇಮೆಂಟೇ ಕೊಟ್ಟಿಲ್ಲ ನಾನು. ಯಾವಾಗ ಕೊಡ್ತಾರೆ? ಎಷ್ಟು ಹೇಳ್ರಿ ನೀವು. ನಾನು ನಿನಗೆ ಅವಾಗ ಹೇಳಿಲ್ಲ ಪೇಮೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಿದ್ನಲ್ಲ. ಅಂದ್ರೆ ಇಷ್ಟು ಒಂದು ವಿಡಿಯೋಕ್ಕೆ ಇಷ್ಟ ಅಂಥೇಳಿ. ಅಂಥವು ನೀವು ಒಂದು 10-20 ವಿಡಿಯೋ ಮಾಡ. ನಾ ಶಾರ್ಟ್ಸದ್ದು ಅಷ್ಟೇ ಕೊಡ್ತೀನಿ.
ಲಾಂಗದ್ದು ಕೊಡಂಗಿಲ್ಲ ಕರೆಗೂ. ಊರಿಲ್ಲ. ಹಾಂ ಆಯ್ತು. ಎಷ್ಟು ಒಂದು ಶಾರ್ಟ್ ವಿಡಿಯೋಕ್ಕೆ 100 ರೂಪಾಯಿ ಕೊಡ್ತೀನಿ ನೋಡು. ವಾ ದೊಡ್ಡ ಗುಣ ರೀ ಅಮ್ಮ, ದೊಡ್ಡ ಗುಣ. ನಸೀಬೆ 100 ರೂಪಾಯಿ ಒಂದು ಶಾರ್ಟಿಗೆ. ಅಲ್ರಿ 10 100 ರೂಪಾಯಿ ಏನೇನು ಮಾಡ್ಲಿ ಅಟ್ಟು ರೊಕ್ಕ ಇಟ್ಕೊಳಕ್ಕಾಗಲ್ಲ ನನಗೆ. ಎಷ್ಟು ಬೇಕು? 50 ರೂಪಾಯಿ. 50 ರೂಪಾಯಿ ಕೊಡ್ತೀನಿ ನೋಡು. ಆಯ್ತು ಬಿಡ. ಹಾಂ ಎಷ್ಟು ಸಾಕಲ್ರಿ ಅಷ್ಟು. ಬ್ಯಾಂಕ್ ಮತ್ತೆ ಯಾರು ರೇಡ್ ಹಾಕಿರ್ತೀನಿ ಬಂದು ಯಾಕೆ ರೇಡ್ ಹಾಕ್ತಾರಿ ಅವ್ರು? ರೊಕ್ಕ ಮತ್ತೆ ನನ್ನ ಕಡೆ ನೋಡಿದ್ರೆ 50 ರೂಪಾಯಿ. ನೀ ಶಾರ್ಟ್ ಚಂದಂಗೆ ಮಾಡಿದೆ ಅಂದ್ರೆ ಅವಾಗ ನಿನಗೆ 500 ರೂಪಾಯಿ ಕೊಡ್ತೀನಪ್ಪ. ನೀ ನಾರ್ಮಲ್ ಬರೀ ಇಟಿ ಮಾಡಿದ್ರೆ 100 ರೂಪಾಯಿ ಕೊಡ್ತೀನಿ ನಾ. ಓ ಹಲ್ಲು ಬತ್ತು ನಿಂದ. ನಾವಲ್ಲ. ಹೌದು, ಇದು ಕರೆ ನಿಜವಾದ ಮಾತುಗಳು. ಎಲ್ಲ ಹೇಳಕ್ ಹೋಗ್ಬೇಡ ವಿಡಿಯೋದಾಗ. ಇನ್ಕಮ್ ಟ್ಯಾಕ್ಸ್ ತರ ಬಂದು ರೇಟ್ ಹಾಕಿರ್ತೀನಿ ನನಗೆಲ್ಲರೂ. ನನಗೆ ಅಂಜಿಸ್ತೀವಲ್ಲಪ್ಪ, ನಾನು ಅಂಜಿಬಿಟ್ಟೆ. ನಾನು ಎಲ್ಲಿ ಇಟ್ಟು ರೊಕ್ಕ ಕೊಡತ್ತೀನಿ ಕೇಳಿ ಅಪ್ಪ ದೇವ್ರಿ. ನಗು ಖುಷಿ ಪಡು, ಅಷ್ಟು ಕೊಡ್ತೀನಿ. ಅಂಜಿಕೆ ಬರಾಗತ್ತ ನನಗೆ. ನಾನು ರೊಕ್ಕ ಎಲ್ಲಿ ಇಟ್ಕೊಳ್ಳಿ ಹೆಂಗೆ ಇಟ್ಕೊಳ್ಳಿ ಅಂತೇಳಿ ಅಂಜಿಕೆ ಬರಾಗತ್ತ ನನಗೆ. ಹೂವ ಅಂಜಬೇಡ. ನಿದ್ದಿನ ಬರೋದು ನಡೆಯೋ ನೀ ಕೆಲಸ ಮಾಡ. ಇದು ಈಟಿಂಗ್ ರೀಲ್ ಎಲ್ಲ ನೀನು ನೋಡ್ಕೊಂಡು ಹೋಗು. ಚಿನಿ ಈಗ ನೀನು ನೋಡಿ ಹೆಂಗೆ ಕೊಡ್ತೀನಿ ಅಂತೇಳಿ ಹೇಳಿ ಮಾಡ್ತೀವಿ. ಹೇಳಿ ಮಿಸ್ ಆತ್ರಿ, ಕೈಯಾಗ ಫೋನ್ ಹಿಡಿದಿಲ್ಲ, ಮಿಸ್ ಆತ. ಛೇ ಪಿಂಟನೂ ಬೀಳಲಾಗ ಹೊಟ್ಟೆ ಬೆತ್ತು ಪಿಂಟ ಅದು. ಬರೀ ಪಾಪಿ ಮನಸ್ಸಿಗೆ ಬಂದ ಹೊಡಿಯೋದು. ಮನ್ಸಿಗೆ ಬಂದ ಹೊಡಿದೆ. ಮನ್ಸಿಗೆ ಬಂದ ಹೊಡಿಯೋದಪ್ಪ. ಮನ್ಸಿಗೆ ಬಂದ ಹೊಡಿಯೋದು. ಮನ್ಸಿಗೆ ಬಂದ ಹೊಡಿಯೋದು. ಈ ಕಡೆ ನೋಡಿ ಪಿಂಟ, ಈ ಕಡೆ ನೋಡಿ ಈ ಪಿಂಡೆ. ಬಾಲಿ ಅಡುಬು ಅಡುಂ ಬಾಲಿ ಚಿ ಅಡುಂ ಬಾಲಿ. ಸಾರಿ ಬಡಿ 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 ನಂಗೂ ಬಡಿ ನಂಗೂ ಬಡಿ ಬಡಿ. ಇಲ್ಲ ಬಾಲಿ ಇಲ್ಲ ಅಳಕಚ್ಚಕ ಆಟ ಕುಡು 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 ಕುಡು. ಇಲ್ಲ ಅಳೋದಿನೈತಿ. ಅಯ್ಯಯ್ಯ ಇವು ಸಣ್ಣ ಹುಡುಗರು ಇರ್ತಲ್ರಿ. ಅದಕ್ಕೆ ಹಿಂಗೆ ಕೈ ಇದಕ್ಕೆ ಇವತ್ತು ಇವು ಭಾಳ ಪೆಟ್ಟು ಬೀಳ್ತೈತಿ. ಹಿಂಗೆ ಪೆಟ್ಟು ಬೀಳುದಿಲ್ಲ, ಹಿಂಗೆ ಭಾಳ ಪೆಟ್ಟು ಬೀಳ್ತೈತಿ. ಅಳೋದಕ್ಕೆ ಎಷ್ಟು ಜೋರು ಬಿಡ್ನವ. ಆಯ್ತಲ್ಲ ಹೋತ. ಮತ್ತೆ ನೀನೇ ಆಡೋ ಬಂದಿಲ್ಲ ಏನ್ರ ಕೂತು ಏನು ಮಾಡೋದು? ಆಡು ಬರ್ರಿ ಅಂದಿಲ್ಲ ನೋಡ್ರಿ. ಆಡು ಮತ್ತೆ ತಾನೇ ಹೇಳಿ ತಾನೇ ಹೇಳ್ತೈತಿ. ನಾವು ತಿಂತ ಕೈ ನೀರು ಹಾಕೋದ್ರೆ ಹೋಗ್ತೇನೆ. ಓ ಕೈ ಬೆರೆಸಲು ಆಯ್ತು ಹೋತ ಮತ್ತೆ ಬೇರೆ ಆಟ ಆಡೋಮು. ಇಲ್ಲ ಇಲ್ಲ ಆಕಲೆ ಚಾಕ್ಲೇಟ್ ತಗೊಂಬರ್ಲಿ. ಏನಪ್ಪ ಹುಡುಗರಾಗಿ ಬರೇ ಆಗಿ ಹೊಡಿತಿರ್ಲ, ಬುದ್ಧಿನೇ ಇಲ್ಲ. ಇಬ್ರು ಕೂಡ ಆಗಿ ಹೊಡಿತಾ ಇಲ್ಲ ಹೋತಪ್ಪ ಹೋತು ಅಲ್ಲ ಈಗ ಜಸ್ಟ್ ಕೆಲಸ ಮುಗಿಸಿದ್ರಿ, ಕಸ ಹೊಡೆದೆ, ಚುಮ್ಮರಿ ಹಚ್ಚಿದೆ. ನಮ್ಮ ಹನುಮಪ್ಪ ಅಂಗಡಿ ಒಳಗೆ ಇವತ್ತು ನೋಡ್ರಿ ಹೂವು ಕಟ್ಟಲಿಕ್ಕೆ ಬಂದಾರ. ಅಜ್ಜಿ ಫಸ್ಟಿಗೆ ಹೋಗ್ಯಾರ. ಆ್ಯಂಡ್ ಈ ಸತಿ ಕೂಲರ್ ತರ್ಸ್ಯಾರಿಪ್ಪ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಏನಾರ ಅಲ್ಲಿ ಸ್ಟೇಜ್ ಇಲ್ಲ, ಸ್ಟೇಜಿಗೆ ಇಡ್ಬೋದು ಅನ್ಸತ್ತೆ. ಅದಕ್ಕೆ ದೊಡ್ಡ 2 ಕೂಲರ್ ತರ್ಸ್ಯಾರ ಈ ಸತಿ. ಮಸ್ತ್ ಇದು ಹಾಕ್ಯಾರ ನೋಡ್ರಿ. ಏನು ಇವೆಲ್ಲ ಬಾಳಿಕಾಯಿ ಅಂತ ನೋಡಿದ್ದೀರಿಪ್ಪ. ತೆಂಗಿನಕಾಯ್ದು ಪರಿ ಇರ್ತೈತಲ್ಲ ಅದೆಲ್ಲ ಹಾಕ್ಯಾರ ಎಲ್ಲ ಕಡೆನೂ. ಈಗ ಅಲ್ಲಿ ಹೂವು ಕಟ್ಲಿಕ್ಕೆ ಹೋಗ್ಯಾರ ಅಜ್ಜಿಯರ. ನಾನು ಹೋಗ್ತೀನಿ ಈಗ. ಆ್ಯಂಡ್ ಚಿನ್ನು ಮತ್ತು ಪಿಂಟು ಬಾಂಡೆ ಸಾಮಾನು ತೊಗೊಂಬರ್ಲಿಕ್ಕೆ ಹೋಗ್ಯಾರ. ಪಿಂಟು ಟ್ಯಾಕ್ಟ್ರ್ ಒಳಗೆ ಹತ್ತೋಗ್ಯಾನ.
ಚಿನ್ನು ಏನು ಮಾಡ್ತಾ ಗೊತ್ತಿಲ್ಲ, ಸ್ಕೂಟಿ ತೊಗೊಂಡು ಹೋಗುತ್ತೋ ಏನು ಟ್ರ್ಯಾಕ್ಟರ್ ಮೇಲೆ ಹತ್ತಗೇನೋ ಗೊತ್ತಿಲ್ಲ. ಮೊಬೈಲ್ ಕೊಟ್ಟು ಕಳ್ಸಂದಿದ್ದ, ಚಾರ್ಜರ್ ಇದ್ದಿದ್ದಿಲ್ಲ ಅಂತ ಚಾರ್ಜ್ ಇಟ್ಟೀನಿ. ಅವ್ರು ಹೊರಗೆ ಬರ್ತೀನಿ ಹೋಗಿಬಿಟ್ಟಾರಿ. ಸೊ ಬಂದಿಂದ ಬೈಸ್ಕೊಳ್ಳೋದು ಅವ್ನ ಕಡೆ, ಬೈತಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ಸಿಟ್ಟು ಮಾಡ್ಕೊತಾನ ಮೇಲೆ. ಫೋನ್ ಕೊಟ್ಟು ಕಳ್ಸಿಲ್ರಿ, ಚಲೋ ಲಾಗ್ ಆಗ್ತಿತ್ತು, ನಿಮಗೂ ತೋರಿಸ್ತಿದ್ವಿ ಹೆಂಗಾಗುತ್ತೆ ನಮ್ಮ ಜಾತ್ರೆ ಅಂಥೇಳಿ. ಅಂದ್ರೆ ಏನು ರೀ ಏನೇನು ಕೆಲಸ ಇರ್ತೈತಿ ಅಂಥೇಳಿ. ಅದೇನು ನೆನಪಾಗಿಲ್ಲ ನಂಗೆ ಏನು ಮಾಡ್ಬೇಕ್ರಿ. ಈಗ ನಾನು ಹೂವು ಕಟ್ಲಿಕ್ಕೆ ಹೋಗ್ತೀನಿ, ನಮ್ಮ ಮಮ್ಮಿಗೂ ಫೋನ್ ಹಚ್ಚಾತೀನಿ ಬಾ ಅಂತ ಹೇಳಿ ಕಟ್ಟಲಿಕ್ಕೆ. ಎಷ್ಟು ರೀ 2 ಕ್ವಿಂಟಲಿನ 2.5 ಕ್ವಿಂಟಲ್ ಹೂವು ತರ್ಸಾರಂತ. ಈಗ ಒಂದು ಕುಂತು ಪೋಣಿಸ್ಬೇಕ್ರಿ. ಯಾಕಂತಂದ್ರೆ ಎಲ್ಲಕ್ಕೂ ಹಿಂಗೆ ಎಂಟ್ರೆನ್ಸಿಗೆ ಹೂವು ಹಾಕ್ತಾರೆ, ಎಲ್ಲ ದೇವರಿಗೂ ಇರ್ತೈತೆ ನೋಡಿರಿ, ಅಲ್ಲೆಲ್ಲ ಹೂವು ಹಾಕ್ತಾರೆ. ಸೊ ಅದಕ್ಕೆ 2 ಕ್ವಿಂಟಲ್ ಹೂವು ಬೇಕಾಗುತ್ತೆ. ಫುಲ್ ಅಲ್ಲೆಲ್ಲ ಅವು ಇದಾಗಿತ್ತಲ್ರಿ, ಅವು ಏನದಾವಲ್ಲ ಕಟಂಜನ, ಅವಕ್ಕೆಲ್ಲ ಹೂವಲ್ಲೇ ಡೆಕೋರೇಟ್ ಮಾಡ್ತಾರೆ. ಬರ್ರಿ ನಾವು ಸಹ ಹೋಗೋಣಂತ ಗುಡಿಗೆ ಹೂ ಕಟ್ಟಲಿಕ್ಕೆ. ಅಜ್ಜಿಯರಂತರೂ ಮೊದಲೇ ಹೋಗ್ಯಾರ. ಎಲ್ಲರೂ ಕಟ್ಲಿಕ್ಕತ್ತಾರ. ಅಲ್ಲಿ ನೋಡ್ರಿ ಎಷ್ಟು ಜನ ಕೂತಾರೆ ಹೂವು ಪೋಣಿಸ್ಲಿಕ್ಕೆ. ಇಲ್ಲೇ ನೀರಿನ ಟ್ಯಾಂಕೆ ಇಟ್ಟಾರ. ನಾಳೆ ಮೊದಲು ಇಲ್ಲಿತ್ರಿ ಕೈ ತೊಗೊಳಕ್ಕೆ, ಇಲ್ಲಿ ಹೋಸಲಿ ಇಲ್ಲಿ ಮಾಡಿಸಿದ್ರು, ಈ ಸಲ ಅಲ್ಲಿ ಮಾಡ್ಸ್ಯಾರ, ಕ್ಲೀನ್ ಮಾಡಿ ಚಲೋ ಮಾಡ್ಸ್ಯಾರ. ನೋಡಿರಿ ಇಷ್ಟೆಲ್ಲ ಆಗೈತಿ. ಇಲ್ಲಿ ನಾಳೆ ಏನಾರ ಸನ್ಮಾನ ಗಿನ್ಮಾನ ಮಾಡ್ತಿರ್ಬೋದು ಅನ್ಸತ್ತೆ, ಅದಕ್ಕೆ ಸ್ಟೇಜ್ ಹಾಕ್ಸ್ಯಾರ ಅನ್ಸತ್ತೆ, ಅಂದರೆ ಮಂಟಪ. ಅಯ್ಯೋಪ್ಪ ಬರ್ರಿ ಪೋಣ್ಸೋಣಂತ ಹೂವು ಪಟ ನಾವು ಕೂತಾರ ನೋಡ್ರಿ. ನಾ ಹಿಂಗೆಲ್ಲ ಕೂಲರ್ ತರ್ಸ್ಯಾರ ಅಂತ ಹೇಳಿ ಕೂಲರ್ ತರ್ಸ್ಯಾರ ನೋಡ್ರಿ 3. ಓಹೋ 8 ಜನ ಕೂತಾರ. ಮಿಷಿನ್ ತಂದಾರ ನೋಡ್ರಿ ಇವರು, ಅದಕ್ಕೆ ತಂದಾರ ಗೊತ್ತಿಲ್ಲ. ಹೂವು ನೋಡ್ರಿ ಇಷ್ಟ ಪೋಣಿಸಿಟ್ರಿ. ಈಗ ಇನ್ನೂ ಇಷ್ಟ ಅದಾವ. ಮೆಣಸಿನ್ಕಾಯಿ ಅದಕ್ಕೆ ರೀ ಇವು ಚಟ್ನಿಗೆ ರೀ. ಇಷ್ಟಕ್ಕೊಂದು ಮೆಣಸಿನ್ಕಾಯಿ ಕೊಡ್ರಿ. ಹಾಂ ರೀ ನೋಡ್ರಿ ನಾವು ಕೊಟ್ಟು. ಹಾಂ ರೀ ಪೋಣಿಸ್ತೀನಿ ರೀ ನಾನು ರೀ. ಭವಿಷ್ಯ ಹಾಂ ಅಜ್ಜಿ ರೀ, ಇದು ಸೂಜಿ ತಗೋರಿ ಹಂಗಿದ್ರ. ಐಪಾಯಿಂದ ಏನು ಐಪಾಯಿಂದ ನೋಡ್ರಿ ಹುಡುಗರು ಹೆಂಗೆ ಪೋಣ್ಸಾತಾವಾಗ. ಪತ್ತು ಅಕ್ಕಿ ಅಲ್ಲಿ ಪೋಣ್ಸಾತಾಳ, ಅಲ್ಲಿ ನಡ್ವರ್ಕ್ ಹೆಂಗೆ ಐತೆ ನೋಡ್ರಿ. ಅಲ್ಲಿ ಹುಡುಗರು ಪೋಣ್ಸಾತಾವಾಗ, ಅಲ್ಲಿ ನೋಡ್ರಿ ಅವು ಹೆಂಗೆ ಪೋಣ್ಸಾತಾವ. ಎಲ್ಲರೂ ಪೋಣಿಸ್ಲಿಕ್ಕೆ ಓದ್ಕೊತಾರೆ. ಇನ್ನೂ ಎಷ್ಟು ಓದೈತೆ, ಅಲ್ಲಿ ಒಂದು ಚೀಲ ಓದೈತಿ, ಅದೊಂದು ಚೀಲ ಪೋಣಿಸ್ಬೇಕು. ಈಗ ಇಷ್ಟು 2 ಅವರ್ ಪೋಣಿಸಿನಿ ನೋಡ್ರಿ, ಇಷ್ಟು 2 ನೋಡ್ರಿ ಎಷ್ಟು ತೊಗೊಂಡಾಗ ಅಲ್ಲಿ ಮಠ. ಅಲ್ಲಿ ಪೋಣಿಸ್ಲಿಕ್ಕತ್ತಾರ ಎಲ್ಲರೂ. ಸಂಪು ಸತ್ಯಕ್ಕೆ ಪೋಣ್ಸಾತಾವ ನೋಡ್ರಿ. ಇಲ್ಲಿಗ ಸಂಪು ಹುಡ್ಕೊಂಡಾಳ, ಒಟ್ಟು ಹುಡುಗರು ಹೆಲ್ಪ್ ಮಾಡತ್ತಾವ ನೋಡ್ರಿ. ಬಂದು ಬಾಂಡೆ ಸಾಮಾನು ತೊಗೊಂಡು ಅಲ್ಲಿ ನೋಡ್ರಿ. ಇವನು ಹೋಗಿದ್ದ, ಈಗ ಬಂದ ಬಾಂಡೆ ಸಾಮಾನು. ಹುಡುಗರು ನೋಡ್ರಿ ಹೆಂಗೆ ಕೆಲಸ ಮಾಡಕ್ಕೆ ಇದು ಮುಂದೆ ಹೋಗ್ತಾವ. ಇಟ್ಟಿಟ್ಟದಾವ ಅಲ್ಲಿ ಹೋಗಿ ಇಡ್ಲಿಕ್ಕತ್ತಾರ. ನಾಳೆ ಬೇಕಲ್ರಿ ಅಡ್ಗೆಗೆ, ಅದಕ್ಕೆ ನೋಡ್ರಿ ಪಿಂಟು ಅಲ್ಲಿ ನೋಡ್ರಿ ಫುಲ್ ಎಲ್ಲ ಅದು ತುಂಬಿತು, ಇದು ತುಂಬಿತು. ಆ್ಯಂಡ್ ನಮಗೋಸ್ಕರ ಪಾನಕ ಮಾಡ್ಲಿಕ್ಕತ್ತಾರ ನೋಡ್ರಿ. ಅಲ್ಲಿ ಪ್ರಿಪ್ರೇಷನ್ ನಡ್ಸ್ಯಾರ. ಹುಡುಗರು ನೋಡಿ ಇವೆಲ್ಲ ಆಟಾಡತ್ತಾವ. ವಿಶು ನೋಡ್ರಿ ಅಲ್ಲಿ ಪಾನಕ ರೆಡಿ ಮಾಡತ್ತಾರ ನಮ್ಮ ಸಲುವಾಗಿ. ಯಾಕಂದ್ರೆ ದಂಡಿ ಎಲ್ರಿ ಕೆಲಸ ಮಾಡ್ಯಾರ, ಹಂಗೆ ಪಾನಕ ಕೊಡತ್ತಾರ ನಮ್ಗೆ. ಫುಲ್ ಎಲ್ಲರೂ ದಂದಾರಿ ರಸನ ಕೊಟ್ಟಾರ, ಎಲ್ಲರೂ ಕುಡ್ಲಿಕ್ಕತ್ತಾರ ನೋಡ್ರಿ. ಈಗ ರೀ ನೋಡ್ರಿ ಅಲ್ಲಿ ಹುಡುಗರು ಸತ್ಯಕ್ಕಾಗ ಅಲ್ಲಿ ನೋಡ್ರಿ ಕೊಡ್ಲಿಕ್ಕತ್ತಾರ ಎಲ್ಲರಿಗೂ ರಸನ. ಈ ಕಡೆ ಮನೆ ಕೋಕು ಇನ್ನೂ ಇಲ್ಲ. ಈ ಕಡೆ ನೋಡ್ರಿ ರಸನ ಕುಡ್ಲಿಕ್ಕತ್ತಾರ. ಇನ್ನೂ ಎಷ್ಟು ಹೂವದವ್ರಿಪ್ಪ, ಅನಾಥ ಹೂವದವ್. 2 ಕ್ವಿಂಟಲ್ ತರ್ಸ್ಯಾರಂತ್ರಿ ಈ ಸತಿ ಹೂವು. ಹಿಂಗಾಗಿ ಹೆಚ್ಚಾಗಿ ಅದಕ್ಕೆ ಅಂಕಲ್ ರಸನ ತರ್ಸ್ಯಾರ ಕುಡಿಲಿಕ್ಕೆ. ಎಲ್ಲರೂ ಫುಲ್ ಏನ್ರಿ ನನಗೆ ಬೆಟ್ರಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಪಾಳೆ ಹೆಂಗೆ ಹಚ್ಚಾರ ರಸನಾಗ ಪಾಳೆ ಹಚ್ಚಾರ. ಇನ್ನೊಂದು ಕುಡಿ ಅಮ್ಮಿ, ಅಮ್ಮಿ ಇನ್ನೊಂದು ಸ್ವಲ್ಪ ಕುಡಿ ಸಾಕ. ಮಾಡ್ರಿ ನಮ್ಮ ಮಮ್ಮಿ ನಮ್ಮ ಮನೆಗೆ. ಇನ್ನೂ ಪೋಣಿಸಾಕತ್ತೇನೆ ನೋಡ್ರಿ. ಇಲ್ಲಿಗ ಇನ್ನೂ ಭಾಳ ಅದಾವಾಗ. ಇನ್ನೂ ಅಲ್ಲಿನೂ ಹಿಂದೆ ಅದಾವು, ಇಲ್ಲೂ ಅದಾವು, ಇನ್ನೂ ಪೋಣಿಸ್ಬೇಕ ನೋಡಿ. ಇವ್ರಿಬ್ರು ಜಗಳ ಆಡತ್ತಾರ. ಇವ್ರು ಏನ ಬೇಕು, ಏನಾಯ್ತ ಭವಿಷ್ಯ
ನೋಡ್ರಿ ನಮ್ಮ ಅಂತೂ ಇಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿದ್ದೀವಿ ನಾವು. ಈಗ ಮನೆಗೆ ಹೋಗ್ತೀವಿ, ಲೇಟ್ ಆಯ್ತು ಭಾಳ. ಮತ್ತು ಬೈ ಏನಾರು ಅಡುಗೆ ಮಾಡಬೇಕು ಆಯ್ತು ಇಷ್ಟು ತಗೊಂಡು. ಈಗ ನಮ್ಮ ತಂಗಿ ಬಂದಾಳ, ಈಗನೂ ಬಂದಾಗ ಫೋನಿಸ್ತಾರೆ. ತಮ್ಮ ಅಂತೂ ಫುಲ್ ವರ್ಕೌಟ ಇವತ್ತು ಫುಲ್ ಬೆವ್ರು ಇಳಿಸ್ಬಿಟ್ಟಾನ ನೋಡ್ರಿ. ಇಲ್ಲಿ ಅಳಕತ್ತಿ ಏನಿಲ್ಲ ಏನು ಫುಲ್ ಎನರ್ಜಿಟಿಕ್ ಆಗಿ ಕೆಲಸ ಮಾಡಿಲ್ಲ. ವಾ ನೋಡ್ರಿ ಹುಡುಗರು ಎನರ್ಜಿಟಿಕ್ ಅದಾವು. ಈಗ ತೇರಿಗೆ ಹೂವು ಕಟ್ಲಿಕ್ಕತ್ತಾರ, ನಾವು ಫೋನ್ ಇಟ್ಟಿದ್ವಲ್ಲ ಈಗ ಅಷ್ಟು ಮುಗ್ದಾವೆಲ್ಲ. ಅಜ್ಜಿಯರು ನಂಗೆ ಕರೀಲಿಕ್ಕೆ ಬಂದ್ರಂತೇಳಿ ಬಂದೇನ, ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಅಷ್ಟು ಫೋನಿಷೆ ಬರ್ತಿದ್ದೆವು. ಅಷ್ಟು ನಮ್ಮ ತಂಗಿಯರು ಇದಾರಲ್ಲ ಬಂದ್ರಲ್ಲ ಫೋನಿಸ್ಲಿಕ್ಕತ್ತಾರ. ಮನೆಗೆ ಹುಡುಗರು ಯಾಕೆ ಈ ಸಲ ಡ್ಯಾನ್ಸ್ ಮಾಡಿಲ್ಲ. ಹೋದ ಸಲ ಡ್ಯಾನ್ಸ್ ಮಾಡಿದ್ರು, ಈ ಸಲ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಎಕ್ಸಾಮ್ ಒಂದು 10th ಅವರು ಅದಾವಲ್ರಿ, ಸೊ ಹಂಗಾಗಿ ನಡ್ಬರ್ಕ ಗ್ಯಾಪ್ ಅದಾವೆ, ಹಂಗಾಗಿ ಇದು ಮಾಡಿಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ ರಂಗೋಲಿ ಪ್ಯಾಕೆಟ್ ಕೊಟ್ಟಾರ, ರಂಗೋಲಿ ಹಾಕ್ಬೇಕು. ಈಗ ರಾತ್ರಿ ಎಲ್ಲ ಆದ ನಂತರ ಕಸ ಬಿಸ ಮಾಡೋದು ರಂಗೋಲಿ ಹಾಕ್ತೀವಿ ಮಸ್ತ್ ಪಟ್ಟಿ. ಏನ್ರಿ ಸರ್ ಫುಲ್ ಕೆಲಸ ಮಾಡ್ಯಾನ ಇವತ್ತು. ತೊಟ್ರಿ ಮುಂದೆ 5 ಅನ್ಸತ್ಲ, 5 8 ಆದ್ ನೋಡ್ರಿ. ಸಾಮಾನ ಎಷ್ಟು ಒಜ್ಜದ ನಮಗೆ ಎಷ್ಟು ಒಜ್ಜದಲ್ಲ ಒಂದೊಂದು ಎಷ್ಟು ಒಜ್ಜದ ಗಂಟಲ್ ಗಟ್ಲವು. ಹೌದು ಭಾಳ ಗಂಟೆ ಒಜ್ಜಿರ್ತಾರ ಫುಲ್ ಮಸ್ತ್ ಎಂಟ್ರಿ ಹೋಗಿ ಬಂದಡಿ. ನೀನು ಕೂತಿ ಮುಂಜಾನೆ ಹೋಗೋಸ್ಕೋತ ಸಂಜೆಕಿಂದ ನಾನು ಮಮ್ಮಿ ನೀವು ಬೆನ್ನು ಹಚ್ಚಕ್ ಸಿಕ್ಕಿಲ್ಲ ನಿಮಗೆ. ಅವ್ರು ಬರೀ ಮೆಷಿನ್ಕಾಯಿ ಸುಲಿಗೆ ಹೋಗ್ಬಿಟ್ರಿ. ಮಮ್ಮಿ ಅಜ್ಜಿ ನಮಗೆ ಹೂವು ಪೊನ್ಸ್ಕೋಗ್ಬಿಟ್ಬಿಟ್ರೆ ನಾವು 1 ಕ್ವಿಂಟಲ್ 2 ಕ್ವಿಂಟಲ್ ತರ್ಸಾರೇನು 1 ಕ್ವಿಂಟಲ್ ತರ್ಸಾರ. ನಾನೇ ಒಂದಿಷ್ಟು ದೊಡ್ಡ ಚೀಲ ಸುರಿದಿದ್ವಿ. 3 ಚೀಲ ಇದ್ದು 3-4 ಚೀಲ ಇದ್ದು ಅನ್ಸ. ಹಂಗಾದ್ರೆ 2 ಕ್ವಿಂಟಲ್ ಅದು. ಇಟ್ಟು ದೊಡ್ಡ ಚೀಲ ಅದಾವ್ರಿ ಸುರಿದಿದ್ವಿ. ಮಸ್ತ್ ಕೂತ್ಕೊಂಡು ಪೊನ್ಸಿದ ಸ್ಮೆಲ್ ಬಂದಿದ್ದ ಕೈಯಾಗಿ ನೋಡ್ರಿ ಇಲ್ಲಿ. ಆದ್ರೂ ಮಸ್ತ್ ಅಲ್ಲ. ಏನ್ ಮತ್ತೆ ವಾಸನೆ ಹಿಂಗೆ ಬಂತ ಏನು ಮಾಡ್ಬೇಕ್ರಿ. ಹೌದು ಮಸ್ತ್ ಮಾಡ್ತಾರೆ ನಮ್ಮ ಕಡೆ, ಭಾರಿ ಜೋರ್ ಮಾಡ್ತಾರೆ ಜಾತ್ರೆನ. ಹನುಮ ಜಯಂತಿ ರೀ ಆಕ್ಚುಲಿ ಅದು ನಮ್ಮ ಜಾತ್ರೆಗೆ ಯಾಕಂದ್ರೆ ಮನಿ ಮುಂದೆ ತೇರ್ ಎಳಿತಾರಲ್ರಿ. ನಾಳೆ ಪೂಜೆ ನಾಳೆ ಇದಂದ್ರೆ ಜಳಕ. ಸೀರೆ ಉಟ್ಕೋಬೇಕ. ಸೀರೆ ಉಟ್ಕೊಳ್ಳೇಬೇಕು. ಐತಿ ನನ್ನ ಕಡೆ ಸೀರೆ, ನೀ ಕೊಡ್ಸಿದ್ದಲ್ಲ ಗಿಫ್ಟ್, ಬರ್ಡೇ ಗಿಫ್ಟ್. ಅದೇ ಡ್ಯಾನ್ಸ್ ಮಾಡ್ಯಾವ ಬರ್ರಿ. ನಾ ಮಾಡಿಲ್ಲ ಅನ್ಕೊಂಡಿದ್ದೆ, ಮಾಡಾರ ಡ್ಯಾನ್ಸ್ ನೋಡ್ರಿ ಈಗ. ಅಜ್ಜಿಯರು ಹೇಳಿದ್ರಿ ಸ್ವಲ್ಪ ಕಾಯಿ ಮತ್ತು ಬಾಳೆಹಣ್ಣು ತೊಗೊಂಬರ್ಬೇಕಂತ ಹೇಳಿ ಅದಕ್ಕೆ ಅಂಗಡಿಗೆ ಹೊಂಟೀನಿ. ಕಾಯಿ ಮತ್ತು ಬಾಳೆಹಣ್ಣು ತೊಗೊಂಬರ್ಲಿಕ್ಕೆ. ಬಾಳೆಹಣ್ಣು ತೊಗೊಂಬರ್ಲಿಕ್ಕೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗ್ಬೇಕು. ಅಲ್ಲಿ ಈ ಕಾಯಿ ಇಲ್ಲೇ ತೊಗೊಂಬರ್ಬೇಕು ಅಂಗಡಿ ಒಳಗೆ ಹೋಗಿ. ನಾವು ಶಾಂಪು ತೊಗೊಂಬರ್ಬೇಕು ರೀ. ನಾಳೆ ತಲೆ ತೊಗೋಬೇಕು. ನಾಳೆ ಪೂಜೆ ಕೂದೈತಿ ನಾನು ಮತ್ತು ಹಾಗಾಗಿ ನಮ್ಮ ತಂಗಿಯರನ್ನ ಕರ್ಕೊಂಡು ಹೊಂಟೀನಿ ರೀ ಜೋಡಿ. ಯಾಕೆ